ಶಂಕರಾರೂಢ ಮಹಾಸ್ವಾಮಿಗಳವರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ದಿವ್ಯ ಶ್ರೀಚರಣಗಳಲ್ಲಿ ಪ್ರಾರ್ಥನೆಗಳು. ಪರಮ ಪೂಜ್ಯರಾಗಿರುವ ಶಂಕರಾರೂಢ ಮಹಾಸ್ವಾಮಿಗಳವರು ಶಿರೋ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಾರ್ಥನೆ. ಜಗದ್ಗುರು ಗುರುನಾಥಾರೂಢ ಸ್ವಾಮಿಗಳವರ ಶ್ರೀಚರಣವನ್ನು ಹೃದಯಾರಂಗದಲ್ಲಿ ಸ್ಮರಿಸಿ ವಿಶ್ವ ವೇದಾಂತ ಪರಿಷತ್ತು ಈ ಕಾರ್ಯಕ್ರಮದಲ್ಲಿ ಸಂವಿಧಾನದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯ ನಿರಾಭಾರಿ ಸಂತ ವಿಶ್ವಕುಟುಂಬಿ ಶ್ರೀ ಇಂಚನದ ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಅಪ್ಪ ಅವರ ಶ್ರೀಚರಣಕ್ಕೆ ಅನಂತ ವಂದನೆಗಳನ್ನು ಸಮರ್ಪಿಸಿ ಪಾವನ ಸಾನ್ನಿಧ್ಯದಲ್ಲಿ ಅಲಂಕೃತರಾಗಿ ತಮ್ಮ ಆಶೀರ್ವಚನವನ್ನು ಗೈದು ನಿರ್ಗಮಿಸಿದ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಶ್ರೀಚರಣಕ್ಕೆ ಅನಂತ ವಂದನೆಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಆಶೀರ್ವಾದ ಎಲ್ಲ ಪರಮ ಪೂಜ್ಯರಿಗೆ ಮಾತೋಶ್ರೀಯವರಿಗೆ ಅನಂತ ವಂದನೆಗಳನ್ನು ಸಮರ್ಪಿಸಿ ಆತ್ಮೀಯರೇ, ಅಹೋಭಾಗ್ಯವೆಂಬಂತೆ ಶ್ರೀ ಸಿದ್ಧಾರೂಢ ಮಠದಲ್ಲಿ ವಿಶ್ವ ವೇದಾಂತ ಪರಿಷತ್ತು 3-4 ದಿನಗಳಿಂದ ನಡ್ಕೊಂಡು ಬಂದಿದೆ. ಇವತ್ತು ಶಂಕರಾಚಾರ್ಯರ ಮಾತನ್ನು ಆಧಾರವಾಗಿಟ್ಟುಕೊಂಡು ವಿಷಯವನ್ನು ನಿರೂಪಣೆ ಮಾಡ್ತಾ ಬಂದರು. ಬ್ರಹ್ಮಸತ್ಯ ಜಗನ್ನಿತ್ಯ ಜೀವ ಬ್ರಹ್ಮೈವ ನಾಪರ. ಬಹುಶಃ ಶ್ರೋತೃವರ್ಗವನ್ನು ನೋಡಿದರೆ ಎಲ್ಲರಿಗೂ ಬ್ರಹ್ಮನ ದರ್ಶನ ಆಗಿದೆಯೋ ಏನೋ ಅಂತ ಅನಿಸ್ತಾ ಇಲ್ಲ. ಕಾಲದಿಂದ ನಡ್ಕೊಂಡು ಬಂದಿದೆ. 100 ವರ್ಷಗಳ ಕಾಲದಿಂದ ನಾವೆಲ್ಲ ಆ ಪರವಸ್ತುವಿನ ಚಿಂತನೆಯನ್ನ ಮಾಡ್ತಾ ಬಂದಿದ್ದೇವೆ. ಮೊದಲು ಇಲ್ಲ, ಈಗ ಇದೆ, ಅಂತ್ಯದಲ್ಲಿ ಇರುವುದಿಲ್ಲ, ಮಧ್ಯದಲ್ಲಿ ಇದ್ದಂತೆ ಇದ್ರೂ ಅದನ್ನ ಇಲ್ಲ ಅಂತ ಅಂಗೀಕಾರ ಮಾಡಬೇಕು ಅಂತ ಒಟ್ಟಾರೆ ಶಾಸ್ತ್ರದ ಅಭಿಪ್ರಾಯ ಇದೆ. ಮುಂಡಕ ಉಪನಿಷತ್ತಿನಲ್ಲಿ ಕಾರಿಕೆಯಲ್ಲಿ ಒಂದು ಮಂತ್ರ ಬರುತ್ತೆ, ಆದೌ ಅಂತೇತಿ ಯನ್ನಾಸ್ತಿ ವರ್ತಮಾನೋಪಿ ತತ್ತಥಾ. ಆದಿಯಲ್ಲಿಯೂ ಅಂತ್ಯದಲ್ಲಿ ಯಾವದಿಲ್ಲವೋ ಮಧ್ಯದಲ್ಲಿ ಇದ್ದಂತೆ ತೋರಿದರೆ ಅದನ್ನು ಇಲ್ಲ ಅಂತ ತಿಳಿದಿತ್ತು. ಅದನ್ನೇ ನಿಜಗುಣ ಘಟವೇ ಕುಸಿ ಘಟವೇ ನೀನು ತಿಳದಂತೆ ತೋರಿ ಏನೇ ಅಂತ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ. ಘಟ ಮೊದಲು ಇಲ್ಲ, ಒಡೆದು ಪುಡಿಯಾದ ಮೇಲೆ ಇಲ್ಲ, ಮಧ್ಯದಲ್ಲಿ ಇದ್ದಂತೆ ಇದ್ರೂ ಕೂಡ ನಾಮರೂಪದಿಂದ ಇದೆ. ಹಾಗೆ ಜಗತ್ತು ಕೂಡ ಇದು ಇದ್ದಂತೆ ಇದ್ರೂ ಕೂಡ ಇಲ್ಲ ಅಂತ ಭಾವಿಸ್ಕೋಬೇಕು. ಅದನ್ನು ನಾವೆಲ್ಲ ಏನ್ ಮಾಡಬೇಕಾಗಿದೆ ಅಂತ ಪ್ರತಿನಿತ್ಯ ಇದನ್ನು ಶ್ರವಣಾದಿಗಳನ್ನು ಮಾಡಬೇಕಾಗಿದೆ. ಶ್ರವಣಾದಿಗಳನ್ನು ಮಾಡುವುದರಿಂದ ಬ್ರಹ್ಮತತ್ವ ಅಂತಕ್ಕಂಥದ್ದು ಗಟ್ಟಿಯಾಗ್ತದೆ. ಏನ್ರಿ ಒಂದು 4 ದಿವಸ ಮಾಡಿದ್ರೆ ಆಗ್ತೈತಿ ಏನ್ರಿ ಅಂತ ನಾವು ಕೇಳಬಹುದು. ಎಲ್ಲಿವರೆಗೆ ಚಿಂತನೆಯನ್ನು ಮಾಡಬೇಕು ಅಂತ ಕೇಳಿದ್ರೆ ಆಸಕ್ತೇ ರಾಮದಯ ಕಾಲೇ ನಯತ್ವೇದ ಅಂತ ಚಿಂತೆಯೋ. ವೇದಾಂತ ಚಿಂತನೆಯನ್ನು ನೀನು ಎಲ್ಲಿವರೆಗೆ ದೃಢಾಪೋಕ್ಷ ಬ್ರಹ್ಮಜ್ಞಾನ ಆಗುವುದಿಲ್ಲವೋ ಅಲ್ಲಿವರೆಗೂ ಕೂಡ ನೀನು ಏನು ಮಾಡುವ ಅಂತ ಕೇಳಿದ್ರೆ ಚಿಂತನೆಯನ್ನು ಮಾಡ್ತಾ ಇರು. ಒಂದಿಲ್ಲ ಒಂದು ದಿವಸ ನಿನಗೆ ಅದು ಗಟ್ಟಿಯಾಗಿ ಬಿಡುತ್ತೆ. ಕಣ್ಣಿಗೆ ಕಾಣುವುದೆಲ್ಲ ಏನಿದೆ ಅಂತ ಕೇಳಿದ್ರೆ ಇದು
ಭ್ರಾಂತಿಯ ವಿಚಾರ, ಭ್ರಾಂತಿಯ ಜ್ಞಾನ ಅಂತ ತಿಳಿದುಕೋ ಅನ್ನುವ ಉದ್ದೇಶ ಇಟ್ಟುಕೊಂಡೇ ಇವತ್ತು ಆದಿ ಜಗದ್ಗುರು ಶಂಕರಾಚಾರ್ಯರ ಒಂದು ಸಣ್ಣ ಮಾತನ್ನು ಇಟ್ಟುಕೊಂಡು ಇವತ್ತು ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಆದಿಯಲ್ಲಿಯೂ ಇಲ್ಲ, ಅಂತ್ಯದಲ್ಲಿಯೂ ಇಲ್ಲ. ನೀನು ಮೊದಲು ಇರಲಿಲ್ಲ ಅಂತಲ್ಲ, ನಿನ್ನ ದೇಹ ಮೊದಲು ಇಲ್ಲ, ಸತ್ತ ನಂತರ ಇರುವುದಿಲ್ಲ, ಮಧ್ಯದಲ್ಲಿ ಇದ್ದಂತೆ ಇದ್ರೂ ಕೂಡ ಈ ಶರೀರವನ್ನು ನೀ ಏನು ಮಾಡುವಂತ ಇಲ್ಲ ಅಂತ ತಿಳಿದು ಅನ್ನೋ ದೃಷ್ಟಿಯಿಂದನೇ ಆದವಂತೆ ಅಸ್ತಿ ವರ್ತಮಾನೋಪಿ ತಪ್ತಕ. ಹಾಗೆ ಇದನ್ನು ತಿಳಿದುಕೊಂಡು ನೀನು ಏನಾಗುವ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನವನ್ನು ಹೊಂದು. ಬ್ರಹ್ಮಜ್ಞಾನ ಹೊಂದಿದೆಯಾ ಅಂತ ಕೇಳಿದ್ರೆ ನಿನಗೆ ಜನ್ಮನ ಆತ್ಮರೂಪ ಸಂಸಾರ ಅಂತಕ್ಕಂಥದ್ದು ಇರುವುದಿಲ್ಲ. ಅದಕ್ಕಾಗಿ ಇವತ್ತು ಈ ವಿಷಯವನ್ನು ಇಲ್ಲಿ ಪ್ರತಿಪಾದನೆಯನ್ನು ಮಾಡಲಿಕ್ಕಿದ್ದಾರೆ. ನಿಮಿತ್ತ ಇಟ್ಟುಕೊಂಡು ಇವತ್ತು 10 ಹಲವಾರು ಕಾರ್ಯಕ್ರಮಗಳು ಸುಮಾರು 2-3 ತಿಂಗಳಿಂದ ಸಿದ್ಧಾರೂಢ ಮಠದ ಟ್ರಸ್ಟಿಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ನಮ್ಮ ನಾಡಿನಾದ್ಯಂತ ಸಿದ್ಧಾರೂಢರು ಎಲ್ಲೆಲ್ಲಿ ನಡ್ಕೊಂಡು ಬಂದಿದ್ದಾರೆ ಎಲ್ಲ ಭಾಗದಲ್ಲಿ ಜ್ಯೋತಿ ಯಾತ್ರೆ ಅಂತ ಬಂದು ಜಾಗೃತಿಯನ್ನು ಮಾಡಿ ಜನಗಳಿಗೆ ತತ್ವೋಪದೇಶವನ್ನು ಮಾಡ್ತಾ ಇವತ್ತು ಆ ಯಾತ್ರೆ ಸಮಾಪನಗೊಂಡು ಕಾರ್ಯಕ್ರಮ ಆರಂಭವಾಗಿದೆ. ಎಲ್ಲ ಪದಾಧಿಕಾರಿಗಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ ಅಂತ ಹೇಳಿ ಆ ಸಿದ್ಧಾರೂಢ ಸದ್ಗುರುನಾಥ ಎಲ್ಲರಿಗೂ ಮುಕ್ತಿಯನ್ನು ದಯಪಾಲಿಸಿ ಎಲ್ಲರೂ ಆನಂದವನ್ನು ಹೊಂದಲಿ ಅಂತ ಆಶೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಶಿವರಾತ್ರಿಯ ಶುಭಕಾಮನೆಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್.